ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ಅತ್ಯಂತ ಪವರ್ಫುಲ್ ಮನುಷ್ಯ ಯಾರು ಅಂತ ಕೇಳಿದ್ರೆ ಬಹುತೇಕರು ಹೇಳೋ ಹೆಸರೇ ವ್ಲಾಡಿಮಿರ್ ಪುಟಿನ್. ಇತ್ತೀಚೆಗೆ ರಷ್ಯಾ ಅಧ್ಯಕ್ಷ ಪುಟಿನ್ ದೆಹಲಿಗೆ ಬಂದಿಳಿದಿದ್ರು. ಆದ್ರೆ ಈ ಭೇಟಿ ಕೇವಲ ಪಾಲಿಟಿಕ್ಸ್ ಬಗ್ಗೆ ಆಗಿರ್ಲಿಲ್ಲ. ಅಲ್ಲಿ ನಡೆದ ಘಟನೆಗಳು, ಬಳಸಲಾದ ಟೆಕ್ನಾಲಜಿ ಮತ್ತು ಅವರ ಲೈಫ್ ಸ್ಟೈಲ್ ಬಗ್ಗೆ ಕೇಳಿದ್ರೆ ನಿಮಗೆ ತಲೆ ತಿರುಗುತ್ತೆ. ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ವಿದೇಶಕ್ಕೆ ಹೋದಾಗ ಟಾಯ್ಲೆಟಿಗೆ ಹೋದ್ರೆ ಅವನ ಮಲಮೂತ್ರವನ್ನ ಅಲ್ಲಿ ಫ್ಲಶ್ ಮಾಡಲ್ಲ. ಅದನ್ನ ಪ್ಯಾಕ್ ಮಾಡ್ಕೊಂಡು ಸೂಟ್ ಕೇಸ್ ನಲ್ಲಿ ಇಟ್ಕೊಂಡು ವಾಪಸ್ ರಷ್ಯಾಗೆ ತಗೊಂಡು ಹೋಗ್ತಾರಂದ್ರೆ ನೀವು ನಂಬಲೇಬೇಕು. ಇದು ಹುಚ್ಚಾಟ ಅಲ್ಲ, ಇದ್ರ ಹಿಂದೆ ಇರೋದು ಭಯಾನಕ ಸತ್ಯ. ಅಷ್ಟೇಗಿಲ್ಲ, 73 ವರ್ಷದ ಪುಟಿನ್ ಇವತ್ತಿಗೂ 30 ವರ್ಷದ ಯುವಕನಂತೆ ಫಿಟ್ ಆಗಿರೋದಾದ್ರೂ ಹೇಗೆ? ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವರು ತಿನ್ನೋ ಆ ಹಸಿ ಮೊಟ್ಟಿಗೆ ಸೀಕ್ರೆಟ್ ಏನು? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಹೈ ಸೆಕ್ಯೂರಿಟಿ ಕಾರನ್ನ ಬಿಟ್ಟು ನಮ್ಮ ಮೋದಿ ಅವರ ಜೊತೆ ಒಂದು ಸಾಮಾನ್ಯ ಟೊಯೋಟಾ ಫಾರ್ಚುನರ್ ಅಲ್ಲಿ ಓಡಾಡಿದಾದ್ರು ಯಾಕೆ? ಇವತ್ತಿನ ವಿಡಿಯೋದಲ್ಲಿ ಪುಟಿನ್ ಅವರ ಸೀಕ್ರೆಟ್ ಡಯಟ್, ಕಾಣೆಗಾದ ಅವರ ಪತ್ನಿಯ ಕತೆ, ದೆಹಲಿಯಲ್ಲಿ ಎದ್ದ ಭದ್ರತಾ ಕೋಟೆ ಮತ್ತು ಅವರ ವಿಮಾನದ ಮೇಲಿರೋ ಆ POCCNR ಅಕ್ಷರಗಳ ರಹಸ್ಯವನ್ನ ಹೇಳ್ತೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಪುಟಿನ್ ದೆಹಲಿಗೆ ಬಂದಿಳಿದ ಆ ದೈತ್ಯ ವಿಮಾನದ ಬಗ್ಗೆ ಮಾತಾಡೋಣ. ಪುಟಿನ್ ದೆಹಲಿಯ ಪಾಲಂ ಏರ್ಪೋರ್ಟ್ ನಲ್ಲಿ ಇಳಿದಾಗ ಎಲ್ಲರ ಕಣ್ಣು ಬಿದ್ದದ್ದು ಆ ವಿಮಾನದ ಮೇಲೆ. ಅದರ ಮೇಲೆ ಬರೆದಿದ್ದ ಅಕ್ಷರ POCCNR. ಇದನ್ನ ನೋಡಿ ಎಷ್ಟೋ ಜನ ಕನ್ಫ್ಯೂಸ್ ಆದ್ರು. ಇದೇನಪ್ಪ ಇದು? ರಷ್ಯಾ ಏನಾದ್ರೂ ಸ್ಪೆಲ್ಲಿಂಗ್ ಅನ್ನ ಮರ್ತೋಯ್ತಾ ಅಥವಾ ಇದೇನಾದ್ರೂ ಸೀಕ್ರೆಟ್ ಕೋಡ್ ಭಾಷೆಯ ಅಂತ? ಸ್ನೇಹಿತರೆ, ಇದು ಇಂಗ್ಲಿಷ್ ಅಕ್ಷರಗಳಲ್ಲ, ಇದು ರಷ್ಯನ್ ಭಾಷೆಯ ಸಿಲಿರಿಕ್ ಲಿಪಿ. ಅಲ್ಲಿ ಬರೆದಿರೋದು ROSSIYA ಅಂದ್ರೆ ರಷ್ಯಾ ಅಂತ. P ಅಂದ್ರೆ ಆರ್, O ಅಂದ್ರೆ ಓನೆ, C ಅಂದ್ರೆ ಎಸ್, N ಉಲ್ಟಾ ಅಂದ್ರೆ ಐ, R ಉಲ್ಟಾ ಅಂದ್ರೆ ವೈಯೆ. ಸೊ ಇದು ಸಿಂಪಲ್ ಆಗಿ ರಷ್ಯಾ ಅಂತ ಅರ್ಥ. ಆದ್ರೂ ನಿಮಗೆ ನೋಡೋಕೆ ವಿಚಿತ್ರ ಅನ್ಸುತ್ತಲ್ವಾ? ಇನ್ನು ಈ ವಿಮಾನದ ಹೆಸರು ಇಲ್ಯೂಷಿಯನ್ IL-96-300PO. ಇದನ್ನ ಸುಮ್ಮನೆ ಒಂದು ವಿಮಾನ ಅನ್ನೋಕ್ಕಾಗಲ್ಲ. ಇದೊಂದು ಫ್ಲೈಯಿಂಗ್ ಕ್ರೆಮ್ಲಿನ್ ಅಂದ್ರೆ ಹಾರಾಡುವ ಕೋಟೆಗಿದ್ದಂತೆ. ಅಮೆರಿಕದ ಅಧ್ಯಕ್ಷರ ಏರ್ ಫೋರ್ಸ್ 1 ಬಗ್ಗೆ ನೀವು ಕೇಳಿರ್ತೀರಾ. ಇದು ಅದಕ್ಕಿಂತ ಕಮ್ಮಿಗೇನಿಲ್ಲ. ಪುಟಿನ್ ಆಕಾಶದಲ್ಲೇ ಇದ್ದು ಈ ವಿಮಾನದಿಂದಲೇ ಜಗತ್ತಿನ ಯಾವುದೇ ಮೂಲೆಗೆ ಅಣುಬಾಂಬ್ ಅನ್ನು ಹಾಕುವ ಆದೇಶವನ್ನ ಕೊಡಬಹುದು. ಇದಕ್ಕೆ ಮಿಸೈಲ್ ಅಟ್ಯಾಕ್ ಮಾಡಿದ್ರೆ ಇದು ದಾರಿ ತಪ್ಪಿಸೋ ಫ್ಲೇರ್ಸ್ ಅನ್ನ ಬಿಡುತ್ತೆ, ರೇಡಾರ್ ಜಾಮ್ ಮಾಡುತ್ತೆ. ಇದಲ್ಲದೆ ಒಳಗಡೆ ಜಿಮ್ ಕೂಡ ಇದೆ, ಬೆಡ್ರೂಮ್ ಇದೆ. ಅಷ್ಟೇ ಯಾಕೆ, ಟಾಯ್ಲೆಟ್ ಸೀಟ್ ಕೂಡ ಚಿನ್ನದ ಲೇಪನದ್ದು ಅಂತ ಹೇಳಲಾಗ್ತಾಗಿದೆ. ಈ ವಿಮಾನ ಎಷ್ಟು ಫೇಮಸ್ ಅಂದ್ರೆ ಪುಟಿನ್ ದೆಹಲಿಗೆ ಬರುವಾಗ ಫ್ಲೈಟ್ ರೇಡಾರ್ ಆಪ್ ನಲ್ಲಿ ಪ್ರಪಂಚದ ಅತಿ ಹೆಚ್ಚು ಜನ ಟ್ರ್ಯಾಕ್ ಮಾಡಿದ್ದು ಈ ವಿಮಾನವನ್ನೇ. ಸ್ನೇಹಿತರೆ, ವಿಮಾನದಿಂದ ಇಳಿದ ತಕ್ಷಣ ಪುಟಿನ್ ಹತ್ತಬೇಕಾಗಿದ್ದ ಕಾರ್ ಯಾವ್ದು ಗೊತ್ತಾ? RS ಸೆನೆಟ್ ಅಂತ. ಇದನ್ನ ಕಾರು ಅನ್ನೋದಕ್ಕಿಂತ ರೋಡ್ ಮೇಲೆ ಓಡಾಡೋ ಟ್ಯಾಂಕ್ ಅನ್ನೋದು ಬೆಟರ್ ಅನ್ಸುತ್ತೆ. ಇದನ್ನ ಸ್ಪೆಷಲ್ ಆಗಿ ರಷ್ಯಾದಲ್ಲೇ ತಯಾರು ಮಾಡಲಾಗಿದೆ. ಇದರ ಬಗ್ಗೆ ತಿಳ್ಕೊಂಡ್ರೆ ಎದೆಯಲ್ಲಿ ನಡುಕ ಹುಟ್ಟುತ್ತೆ. ಇದರ ಗಾತ್ರ ಇದು ಬರೋಬ್ಬರಿ 21 ಅಡಿ ಉದ್ದಾಗಿದೆ. ಇನ್ನು ತೂಕ ಬರೋಬ್ಬರಿ 7 ಟನ್ ಇದೆ. ಒಂದು ಆನೆಗಿಂತಲೂ ಭಾರ ಇರುತ್ತೆ. ಇನ್ನು ಇದರ ಮೇಲೆ ಸ್ನೈಪರ್ ಬುಲೆಟ್ ಅಲ್ಲ, ಬಾಂಬ್ ಹಾಕಿದ್ರು ಒಳಗಿರೋರ್ಗೆ ಏನೂ ಆಗಲ್ಲ. ಇದಲ್ಲದೆ ಹೊರಗಡೆ ವಿಷಗಾಳಿ ಬಿಟ್ರೆ ಈ ಕಾರಿನ ಕಿಟಕಿಗಳು ಸೀಲ್ ಆಗಿ ಒಳಗಡೆ ಆಕ್ಸಿಜನ್ ಟ್ಯಾಂಕ್ ಆನ್ ಆಗುತ್ತೆ. ಪುಟಿನ್ ಆರಾಮಾಗಿ ಉಸಿರಾಡಬಹುದು. ಇದಲ್ಲದೆ ಇದರ ಬೆಲೆ ಬರೋಬ್ಬರಿ 6 ಕೋಟಿಗೂ ಹೆಚ್ಚು ರೂಪಾಯಿ. ಇದು ಅಂದಾಜು ಬೆಲೆಗಷ್ಟೇ. ಒರಿಜಿನಲ್ ರೇಟ್ ಆ ದೇವರಿಗೆ ಗೊತ್ತು. ಇದನ್ನೇ ದಿ ಮಾನ್ಸ್ಟರ್ ಅಂತ ಕರೆಯೋದು. ಪಶ್ಚಿಮ ದೇಶಗಳ ಸ್ಯಾಂಕ್ಷನ್ ಇದ್ರೂ ರಷ್ಯಾ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರ್ಸೋಕೆ ಈ ಕಾರನ್ನ ದೆಹಲಿಗೆ ತಂದಿತ್ತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಘಟನೆ ನಡೀತು. ಏರ್ಪೋರ್ಟ್ ನಲ್ಲಿ ಇಳಿದ ಪುಟಿನ್ ತಮ್ಮ ರಾಕ್ಷಸ ಕಾರನ್ನ ಹತ್ತಲೇ ಇಲ್ಲ. ಬದಲಿಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಒಂದು ಬಿಳಿ ಬಣ್ಣದ ಟೊಯೋಟಾ ಫಾರ್ಚುನರ್ ಅನ್ನ ಹತ್ತಿ ಹೊರಟು ಬಿಟ್ರು. ಯಾಕೆ? 6 ಕೋಟಿಯ ಸೇಫ್ ಕಾರನ್ನ ಬಿಟ್ಟು 45 ಲಕ್ಷದ ಫಾರ್ಚುನರ್ ಯಾಕೆ? ಇದಕ್ಕೆ ಕಾರಣ ಲಾಜಿಸ್ಟಿಕ್ಸ್ ಮತ್ತು ಭಾಷೆ. ನೋಡಿ, ಮೋದಿಜಿ ಮತ್ತು ಪುಟಿನ್ ಅವರಿಗೆ ಪರ್ಸನಲ್ ಆಗಿ ಮಾತಾಡೋದಿತ್ತು. ಆದ್ರೆ ಇಬ್ರಿಗೂ ಒಬ್ಬರ ಭಾಷೆ ಇನ್ನೊಬ್ಬರಿಗೆ ಅರ್ಥ ಆಗಲ್ಲ. ಮಧ್ಯದಲ್ಲಿ ಇಂಟರ್ಪ್ರಿಟರ್ಸ್ ಅಥವಾ ಅನುವಾದಕರು ಬೇಕೇ ಬೇಕು. ಮೋದಿ ಅವರ ರೇಂಜ್ ರೋವರ್ ಅಥವಾ ಪುಟಿನ್ ಅವರ RS ಕಾರ್ನಲ್ಲಿ ಹಿಂದೆ ಇಬ್ಬರೇ ಕೂರಬಹುದು, ಅನುವಾದಕರು ಕೂರಲ್ಲ. ಆದ್ರೆ ಫಾರ್ಚುನರ್ ಅಲ್ಲಿ 3 ಸಾಲಿನ ಸೀಟ್ ಇರುತ್ತೆ. ಸೊ ಮೋದಿ ಪುಟಿನ್ ಮಧ್ಯ ಸೀಟ್ ನಲ್ಲಿ, ಅನುವಾದಕರು ಹಿಂದಿನ ಸೀಟ್ ನಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತುಕತೆಯನ್ನ ನಡೆಸಬಹುದು ಅಂತ ಈ ಪ್ಲಾನ್ ಅನ್ನ ಮಾಡಲಾಯಿತು. ಸ್ವಲ್ಪ ಯೋಚನೆ ಮಾಡಿ, ಪ್ರಪಂಚದ ಇಬ್ಬರು ಪವರ್ಫುಲ್ ಲೀಡರ್ಸ್
ಟ್ರಾಫಿಕ್ ಮಧ್ಯೆ ಒಂದು ಫಾರ್ಚುನರ್ ಅಲ್ಲಿ ಹೋಗ್ತಿದ್ದಾರೆ ಅಂದ್ರೆ ಆ ಕಾರಿನ ಡ್ರೈವರ್ಗೆ ಎಷ್ಟು ಟೆನ್ಷನ್ ಆಗಿರ್ಬೇಡ, ಸ್ವಲ್ಪ ಸ್ಕ್ರಾಚ್ ಆದ್ರೂ ಮುಗೀತು ಕತೆ ಅಂತ. ಸ್ನೇಹಿತರೆ, ಪುಟಿನ್ ಉಳಿದುಕೊಂಡಿದ್ದು ದೆಹಲಿಯ ಫೇಮಸ್ ಹೋಟೆಲ್ ITC ಮೌರ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಚಾಣಕ್ಯ ಸ್ಯೂಟ್ನಲ್ಲಿ. ಆ ರೂಮಿನ ಬಾಡಿಗೆಯನ್ನ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಒಂದು ರಾತ್ರಿಗೆ ಬರೋಬ್ಬರಿ 8 ರಿಂದ 10 ಲಕ್ಷ ರೂಪಾಯಿ. ಈ ಹೋಟೆಲಿನ ವಿಶೇಷತೆ ಏನಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಒಬಾಮಾ ಬಂದಾಗ್ಲೂ ಇಲ್ಲೇ ಉಳ್ಕೊಂಡಿದ್ರು. ಆದ್ರೆ ಪುಟಿನ್ ಸ್ಟೈಲೇ ಬೇರೆ. ರಷ್ಯಾದವರು ಬರೀ ಒಂದು ರೂಮ್ ಅನ್ನ ಬುಕ್ ಮಾಡಿರ್ಲಿಲ್ಲ, ಸೇಫ್ಟಿಗೋಸ್ಕರ ಇಡೀ ಹೋಟೆಲ್ ಅನ್ನೇ ಅಥವಾ ವಿಂಗ್ ಅನ್ನೇ ಬುಕ್ ಮಾಡಿದ್ರು. ಇದರಿಂದ ದೆಹಲಿಯಲ್ಲಿ ಹೋಟೆಲ್ ರೇಟ್ಸ್ ಗಗನಕ್ಕೇರ್ತು. ಸಾಮಾನ್ಯ ರೂಮಿಗೆ 15,000 ಇದ್ರೆ ಪುಟಿನ್ ಬಂದ್ಮೇಲೆ ಅದು 1 ಲಕ್ಷವನ್ನ ದಾಟಿತ್ತು. ಇನ್ನು ಊಟದ ವಿಷಯಕ್ಕೆ ಬಂದ್ರೆ ಪುಟಿನ್ ಹೋಟೆಲ್ನಲ್ಲಿ ಊಟವನ್ನೇ ತಿನ್ನಲ್ಲ. ಅವರು ರಷ್ಯಾದಿಂದಲೇ ತಮ್ಮದೇ ಆದ ಬಾಣಸಿಗರನ್ನ ಅಥವಾ ಶೆಫ್ಗಳನ್ನ ಕರ್ಕೊಂಡು ಬರ್ತಾರೆ. ಅವರ ಜೊತೆಗೊಂದು ಮೊಬೈಲ್ ಫುಡ್ ಲ್ಯಾಬ್ ಇರುತ್ತೆ. ಪ್ರತಿಯೊಂದು ಪದಾರ್ಥವನ್ನ ಟೆಸ್ಟ್ ಮಾಡಿ ಅದರಲ್ಲಿ ವಿಷ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲಾಗುತ್ತೆ. ಅದಾದ ಮೇಲೆ ಹಳೆಯ ರಾಜರ ಕಾಲದ ತರಹ ಒಬ್ಬರು ಆ ಊಟವನ್ನ ಟೇಸ್ಟ್ ಮಾಡ್ತಾರೆ. ಅವರು ಬದುಕಿದ್ರೆ ಮಾತ್ರ ಪುಟಿನ್ ಬಾಯಿಗೆ ತುತ್ತು ಇಡ್ತಾರೆ. ಈಗ ನಾನು ಹೇಳೋ ವಿಷಯ ನಿಮಗೆ ನಗು ತರಿಸಬಹುದು, ಆದ್ರೆ ಇದು ಸೀರಿಯಸ್ ಮ್ಯಾಟರ್. ಪುಟಿನ್ ವಿದೇಶಕ್ಕೆ ಹೋದಾಗ ಅವರ ಟಾಯ್ಲೆಟ್ ವೇಸ್ಟ್ ಅಂದ್ರೆ ಮಲ ಮತ್ತು ಮೂತ್ರವನ್ನು ಕೂಡ ಅಲ್ಲಿ ಬಿಡಲ್ವಂತೆ. ಪುಟಿನ್ ಅವರ ಸೆಕ್ಯೂರಿಟಿ ಟೀಮ್ ಅದನ್ನ ವಿಶೇಷವಾದ ಪ್ಯಾಕೆಟ್ ಅಥವಾ ಸೂಟ್ ಕೇಸ್ನಲ್ಲಿ ಕಲೆಕ್ಟ್ ಮಾಡಿ ರಷ್ಯಾಗೆ ವಾಪಸ್ ತಗೊಂಡು ಹೋಗ್ತಾರಂತೆ. ಯಾಕೆ ಅಂತ ಹುಚ್ಚುತನ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಇದನ್ನ ಬಯೋಲಾಜಿಕಲ್ ಎಸ್ಪಿಯೋನೇಜ್ ಅಂತ ಕರೀತಾರೆ. ನೋಡಿ, ಒಬ್ಬ ಮನುಷ್ಯನ ಮಲ ಅಥವಾ DNA ಸಿಕ್ಕರೆ ವಿಜ್ಞಾನಿಗಳು ಅವರ ಆರೋಗ್ಯದ ಬಗ್ಗೆ ಜಾತಕವನ್ನೇ ತೆಗಿಬಹುದು. ಪುಟಿನ್ಗೆ ಕ್ಯಾನ್ಸರ್ ಇದೆಯಾ ಅಥವಾ ಪಾರ್ಕಿನ್ಸನ್ ಕಾಯಿಲೆ ಇದೆಯಾ, ಅವರು ಯಾವ ಮಾತ್ರೆ ತಗೊಳ್ತಾರೆ, ಅವರು ಇನ್ನು ಎಷ್ಟು ವರ್ಷ ಬದುಕ್ತಾರೆ, ಈ ಎಲ್ಲಾ ಮಾಹಿತಿ ಅಮೆರಿಕ ಅಥವಾ ಬೇರೆ ದೇಶಗಳ ಕೈಗೆ ಸಿಕ್ಕರೆ ಅವರು ರಷ್ಯಾ ಜೊತೆಗಿನ ಡೀಲಿಂಗ್ಸ್ ನಲ್ಲಿ ಅದನ್ನ ಬಳಸಿಕೊಳ್ತಾರೆ. ಪುಟಿನ್ ಸಾಯೋ ಸ್ಥಿತಿಯಲ್ಲಿದ್ದಾರೆ, ಅವರಿಗೆ ವೀಕ್ನೆಸ್ ಇದೆ ಅಂತ ಗೊತ್ತಾದ್ರೆ ಪಾಲಿಟಿಕ್ಸ್ ಚೇಂಜ್ ಆಗುತ್ತೆ. ಅದಕ್ಕೆ ಪುಟಿನ್ ತಮ್ಮ ದೇಹದಿಂದ ಹೊರಬರುವ ಒಂದು ಕೂದಲನ್ನು ಕೂಡ ವಿದೇಶಿ ನೆಲದಲ್ಲಿ ಬಿಡಲ್ಲ. ಇನ್ನು ಪುಟಿನ್ ವಯಸ್ಸು 73 ವರ್ಷ. ಆದ್ರೆ ಅವರು ಶರ್ಟ್ ಬಿಚ್ಚಿ ಕುದುರೆ ಸವಾರಿ ಮಾಡೋ ಫೋಟೋವನ್ನ ನೋಡಿದ್ರೆ 35 ವರ್ಷ ಅನ್ಸುತ್ತೆ. ಇದರ ಗುಟ್ಟೇನು? ಸ್ನೇಹಿತರೆ, ಪುಟಿನ್ ಲೇಟ್ ರೈಸರ್ ಅಂದ್ರೆ ಪುಟಿನ್ ಮಧ್ಯಾಹ್ನ 12 ಗಂಟೆಗೆ ಎದ್ದಾಳ್ತಾರೆ. ಎದ್ದ ತಕ್ಷಣ ಅವರು ತಿನ್ನೋದು ಹಸಿ ಕೌಜುಗದ ಮೊಟ್ಟೆಗಳು. ಕೋಳಿ ಮೊಟ್ಟೆಗಿಂತ ಇದರಲ್ಲಿ ಪೋಷಕಾಂಶ ಜಾಸ್ತಿ ಇರುತ್ತೆ. ಇದನ್ನ ಹಸಿಯಾಗಿಯೇ ಕುಡಿತಾರೆ. ಇದು ಅವರ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಜೊತೆಗೆ ಒಂದು ತರಹದ ರಷ್ಯನ್ ಕಾಟೇಜ್ ಚೀಸ್ ಅನ್ನ ತಿಂತಾರೆ ಮತ್ತು ಜೇನುತುಪ್ಪವನ್ನು ತಿಂತಾರಂತೆ. ಬೀಟ್ರೂಟ್ ಮತ್ತು ಹಾರ್ಸ್ ರಾಡಿಶ್ ಜ್ಯೂಸ್ ಅನ್ನ ಕುಡಿತಾರೆ. ಇದು ರಕ್ತ ಸಂಚಾರಕ್ಕೆ ಬೆಸ್ಟ್ ಅಂತ ಹೇಳಬಹುದು. ಇದಲ್ಲದೆ ಪ್ರತಿದಿನ ಅವರು 2 ಗಂಟೆ ಸ್ವಿಮ್ಮಿಂಗ್ ಅನ್ನ ಮಾಡ್ತಾರೆ. ಸ್ವಿಮ್ಮಿಂಗ್ ಮಾಡ್ತಾನೆ ರಷ್ಯಾದ ಕಷ್ಟದ ನಿರ್ಧಾರಗಳನ್ನ ಯೋಚನೆ ಮಾಡ್ತಾರಂತೆ. ಜಿಮ್ ನಲ್ಲಿ ಹೆವಿ ವರ್ಕೌಟ್ ಅನ್ನ ಮಾಡ್ತಾರೆ. ವಾರಕ್ಕೊಮ್ಮೆ ಐಸ್ ಹಾಕಿಯನ್ನ ಆಡ್ತಾರೆ. ಇನ್ನು ರಷ್ಯನರು ಅಂದ್ರೆ ವೋಡ್ಕವನ್ನ ಕುಡಿತಾರೆ ಅನ್ನೋದು ಕಾಮನ್ ಅಲ್ವಾ, ಆದ್ರೆ ಪುಟಿನ್ ಕುಡಿಯಲ್ಲ. ಅವರು ಟೀ ಟೋಟ್ಲರ್. ಈ ಶಿಸ್ತು ಅವರನ್ನ ಇಷ್ಟು ಸ್ಟ್ರಾಂಗ್ ಆಗಿ ಮಾಡಿದೆ. ಕೊನೆದಾಗಿ ಪುಟಿನ್ ಅವರ ಪರ್ಸನಲ್ ಲೈಫ್ ಬಗ್ಗೆ ಹೇಳೋದಾದ್ರೆ, ಅಮೆರಿಕದ ಪ್ರೆಸಿಡೆಂಟಿನ ಹೆಂಡತಿ ಮಕ್ಕಳು ಎಲ್ಲರೂ ಮೀಡಿಯಾ ಮುಂದೆ ಬರ್ತಾರೆ. ಆದ್ರೆ ಪುಟಿನ್ ಹೆಂಡತಿ, ಪುಟಿನ್ ತಮ್ಮ ಪತ್ನಿ ಲ್ಯೂಡ್ಮಿಲಾ ಅವರಿಗೆ 2013ರಲ್ಲೇ ಡಿವೋರ್ಸ್ ಅನ್ನ ನೀಡಿದ್ರು. 30 ವರ್ಷದ ಸಂಸಾರ ಮುಗ್ದೆ ಹೋಯ್ತು. ಯಾಕೊತ್ತಾ? ಲ್ಯೂಡ್ಮಿಲಾ ಒಮ್ಮೆ ಹೇಳಿದ್ರು, ನಮ್ಮ ಮದುವೆ ಮುಗಿದು ಹೋಗಿದೆ, ಯಾಕಂದ್ರೆ ನಾವು ಒಬ್ಬರನ್ನೊಬ್ಬರು ನೋಡೋದಿಲ್ಲ. ವ್ಲಾಡಿಮಿರ್ ಪುಟಿನ್ ಸಂಪೂರ್ಣವಾಗಿ ಕೆಲಸದಲ್ಲಿ ಮುಳುಗಿ ಹೋಗಿದ್ದಾರೆ ಅಂತ. ಡಿವೋರ್ಸ್ ಆದ್ಮೇಲೆ ಲ್ಯೂಡ್ಮಿಲಾ ಎಲ್ಲಿ ಹೋದ್ರು ಏನಾದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವರನ್ನ ಪಬ್ಲಿಕ್ ಲೈಫ್ ಇಂದ ಕಂಪ್ಲೀಟ್ ಆಗಿ ಅಳಿಸಿ ಹಾಕಲಾಗಿದೆ. ಇನ್ನು ಅವರ 2 ಹೆಣ್ಣು ಮಕ್ಕಳು, ಪುಟಿನ್ ಯಾವತ್ತು ಪಬ್ಲಿಕ್ ಆಗಿ ಇವರು ನನ್ನ ಮಕ್ಕಳು ಅಂತ ಪರಿಚಯ ಮಾಡಿಲ್ಲ. ಅವರನ್ನ ಆ ಮಹಿಳೆಯರು ಅಂತ ಕರೀತಾರೆ. ಯಾಕೆ ಈ ಸೀಕ್ರೆಟ್ ಅಂದ್ರೆ, ಪುಟಿನ್ ಪ್ರಕಾರ ಫ್ಯಾಮಿಲಿ ವೀಕ್ನೆಸ್ ಆಗಬಾರ್ದು, ಭಯೋತ್ಪಾದಕರು ಅಥವಾ ಶತ್ರುಗಳು ಫ್ಯಾಮಿಲಿಯನ್ನ ಟಾರ್ಗೆಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅವರನ್ನ ಕತ್ತಲೆಗೆಲ್ಲೇ ಇಟ್ಟಿದ್ದಾರೆ. ಸ್ನೇಹಿತರೆ, ಇದಿಷ್ಟು ರಷ್ಯಾ ಅಧ್ಯಕ್ಷರ ದೆಹಲಿ ಭೇಟಿ ಮತ್ತು ಅವರ ರಹಸ್ಯಮಯ ಜೀವನದ ಕತೆ. ಒಂದ್ ಕಡೆ ಆಕಾಶದಲ್ಲಿ ಹಾರಾಡೋ ಅರಮನೆ, ಇನ್ನೊಂದ್ ಕಡೆ ಟೊಯೋಟಾ ಫಾರ್ಚುನರ್ ಸವಾರಿ, ಒಂದು ಕಡೆ ಜಗತ್ತನ್ನೇ ಹೆದರಿಸೋ ನ್ಯೂಕ್ಲಿಯರ್ ಪವರ್, ಇನ್ನೊಂದು ಕಡೆ ಟಾಯ್ಲೆಟ್ ವೇಸ್ಟ್ ಕದಿಯುವ ಭಯ, ಒಂದು ಕಡೆ 73 ವರ್ಷದ ಫಿಟ್ನೆಸ್, ಇನ್ನೊಂದು ಕಡೆ ಒಂಟಿತನ. ಪುಟಿನ್ ಲೈಫ್ ನಿಜವಾಗ್ಲೂ ಒಂದು ಹಾಲಿವುಡ್ ಸ್ಪೈ ಥ್ರಿಲ್ಲರ್ ಸಿನಿಮಾ ಇದ್ದ ಹಾಗಲ್ವಾ? ನಿಮಗೆ ಇದರಲ್ಲಿ ಯಾವ ವಿಷಯ ಕೇಳಿ ಶಾಕ್ ಆಯ್ತು? ಪೋಪ್ ಸೂಟ್ ಕೇಸ್ ಅಥವಾ ಹಸಿ ಮೊಟ್ಟೆ ಡಯೆಟ್? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.